ಏನಾದರೂ ಆಗುವುದು ಬೇಡ, ನೀನೆಲ್ಲಿಯೂ ಇಲ್ಲವೆಂಬುದ ನೋಡ. ಭೇದ ಅಭೇದವಾಗಿ ನಾನು ನೀನಾಗಿ ನೀನು ನನಗಿ, ಎಲ್ಲವೂ ಶಿವಸ್ಥಾನದ ಬೀಡ. ಬಯಲು ಆಲಯವಾಗಿ ಆಲಯವು ಬಯಲಾಗಿ, ಈ ನಿಜಾತ್ಮ ಶಿವನೇ ಸರ್ವಸ್ವವಾಗಿ, ನಿಜಾತ್ಮ ಶಿವನೇ ನಿಜಾತ್ಮ ಶಿವನೇ ಸರ್ವಸ್ವವಾಗಿ, ಇರುತಿಹನು ನಮ್ಮೆಲ್ಲರ ಕೂಡ, ಇರುತಿಹನು ನಮ್ಮೆಲ್ಲರ ಕೂಡ, ನಮ್ಮೆಲ್ಲರ ಕೂಡ. ನಾವು ಏನಾಗೋದು ಬೇಕಾಗಿಲ್ಲ, ನಾವು ಎಲ್ಲಿಯೂ ಇಲ್ಲ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಮಾನವೀಯತೆಯುಳ್ಳ ಮಾನವರಾಗಿ ಬದುಕಿದರೆ ಸಾಕು. ಇನ್ನು ಭೇದ ಇರಲೇಬಾರ್ದು, ಭೇದ ಹೋಗಿ ಅಭೇದವಾಗಬೇಕು. ನಾನು ನೀನಾಗಿ ನೀನು ನಾನಾಗಿ, ಇದು ಎಲ್ಲವೂ ಶಿವಸ್ಥಾನ ಅಂತ ನಾವು ಶಿವಸ್ಥಾನದ ಒಂದು ಬೀಡು ಅಂತ ತಿಳ್ಕೊಂಡಾಗ ಅಲ್ಲಿ ಸ್ವರ್ಗ ನಿರ್ಮಾಣ ಆಗ್ತದೆ. ಬಯಲು ಆಲಯ ಆಗ್ತದೆ, ಆಲಯವು ಬಯಲಾಗ್ತದೆ. ಕೊನೆಗೆ ನಿಜಾತ್ಮ ಶಿವನೇ ಸರ್ವಸ್ವವಾಗಿ ಸದಾಕಾಲ ನಮ್ಮೆಲ್ಲರ ಕೂಡ ಇರ್ತಾನೆ ಅಂತ ತಿಳ್ಕೊಂಡು ಅವನ ಜೊತೆಗಿದ್ದು ಬಿಟ್ಟರೆ ಅಲ್ಲೇ ಕೈಲಾಸ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.